ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಮಾದೇವ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ. ಮಾದೇವ ನಾಳೆ ಹೋಗೋದು ನಿನಗೆ ನೆನಪಿದೆ ಅಲ್ವಾ ಅಂದಾಗ ಆ ಕಾವ್ಯ ನೆನಪಿದೆ ಅಂತ ಹೇಳ್ತಾನೆ. ಅವಾಗ ಶ್ರೀಧರ್ ಮಾದೇವನ ನೋಡ್ಬಿಟ್ಟು ಏನೇ ಹೇಳು ಮಾದೇವ, ನೀನು ಊರವ್ರ ಮುಂದೆ ಹುಲಿನೇ ಆಗಿರ್ಬೋದು, ಆದರೆ ಹೆಂಡ್ತಿ ಮುಂದೆ ಇಲಿ ಹಾಕ್ಬಿಟ್ಟೆ ಅಲ್ವಾ ಅಂದಾಗ ಅಯ್ಯೋ ಚಿಕ್ಕಪ್ಪ ನಾನೆಲ್ಲಿ ಇಲಿ ಆದೆ ಅಂತ ಹೇಳ್ತಾನೆ. ನನಗೂ ಕೂಡ ಎಲ್ಲ ಗೊತ್ತಾಗುತ್ತೆ ಕಣಪ್ಪ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪ ನಗ್ತಾ ಇರ್ತಾರೆ. ಈ ಕಡೆ ಮಹೇಶ್ವರಿ ಅದನ್ನೆಲ್ಲ ನೋಡ್ಬಿಟ್ಟು ಈ ಮಾದೇವಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಮೇಲ್ಗಡೆ ಬರ್ತಾಳೆ. ರಾಮ್ ಕೂಡ ಇಲ್ಲಿ ಪ್ರೇಮ ಹತ್ರ ಬಂದ್ಬಿಟ್ಟು ಅವಳ ಗಾಯನ ನೋಡಿ ಗಾಯ ಕ್ಯೂರ್ ಆಗಿದೆ ಅಂತ ಹೇಳ್ತಾನೆ. ರಾಮ್ ಆಗಿದ್ರೆ ಇನ್ನು ಮುಂದೆ ನಾನು ಕೆಲಸ ಎಲ್ಲ ಮಾಡ್ಬೋದು ಅಲ್ವಾ ಅಂತ ಹೇಳಿದಾಗ ಆ ಪ್ರೇಮ ಮಾಡ್ಬೋದು ಅಂತ ಹೇಳ್ತಾನೆ. ಹಬ್ಬ ಸದ್ಯ ಈ ದಪ್ಪ ಬ್ಯಾಂಡೇಜ್ನ ಹಿಡ್ಕೊಂಡು ಕೆಲಸ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸದ್ಯ ನನಗೆ ರಿಲೀಫ್ ಸಿಕ್ತು ಅಲ್ವಾ, ಅಷ್ಟು ಸಾಕು ರಾಮ್, ಇವತ್ತು ನಾನು ನಿನಗೆ ಅಡುಗೆ ಮಾಡಿಕೊಂಡು ಹಾಸ್ಪಿಟಲ್ಗೆ ತಗೊಂಡು ಬರ್ಬೋದು ಅಲ್ವಾ ಅಂತ ಹೇಳಿದಾಗ ತಗೊಂಡು ಬಾ ಪ್ರೇಮ ಅಂತ ಹೇಳ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡು ಪ್ರೇಮಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಮಹೇಶ್ವರಿ ಕೂಡ ಮಲ್ಲಿಕಾರ್ಜುನ ಅಂದರೆ ಮಲ್ಲಿಗೆ ಕಾಲ್ ಮಾಡ್ತಾಳೆ. ಏನೋ ಮಲ್ಲಿ, ನನ್ನ ಮಗನ ಮುಂದೆ ತುಂಬಾ ಮಾತಾಡಿದೀಯ ಅಂತೆ, ಸಿಕ್ಬಿಟ್ರೆ ಕೈಯೋ ಕಾಲು ತೆಗಿತೀನಿ ಅಂತ ಎಲ್ಲ ಮಾತಾಡ್ದಂತೆ, ಏನು ನಿನ್ನ ಮಾತಿನಲ್ಲಿ ಅಷ್ಟೇ ನಿನ್ನ ಪೌರುಷ, ಬಂದು ನನ್ನ ಮಗನ ಮುಂದೆ ನಿಂತ್ಕೊಂಡು ಅದೇನು ಮಾಡೋಕ್ಕಾಗುತ್ತೆ ಮಾಡು ಅಂತ ಹೇಳ್ತಾಳೆ. ನೋಡಿ ಆ ಮಾದೇವ ಏನಾದರೂ ಸಿಕ್ಕರೆ ಖಂಡಿತ ಅವ್ನು ನೆಕ್ಸ್ಟ್ ಟೈಮ್ ಅವ್ನ ಕೈ ಕತ್ತರಿಸಿನೇ ನಾನು ಕಳಿಸೋದು ಅಂತ ಹೇಳಿದಾಗ ಸಾಕು ಸುಮ್ಮನೆ ಕೂತ್ಕೊಳ್ಳೋ, ಯಾವಾಗ ನೋಡಿದ್ರು ಬಾಯಿ ಬಡ್ಕೊಳ್ತೇನೆ ಇರ್ತೀಯ, ಒಂದು ಸಲ ಆದರೂ ನಿನ್ನ ಕೈಯಲ್ಲಿ ಏನಾದರೂ ಮಾಡೋಕ್ಕಾಗಿದ್ದೀನಾ? ನಿಜವಾಗ್ಲೂ ನೀನು ಗಂಡಸೆ ಆಗಿದ್ರೆ ನನ್ನ ಮಗ ಮಾದೇವ ಇವಾಗ ಹೆಂಡ್ತಿನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ, ಅದೇನು ಮಾಡ್ತೀಯೋ ಮಾಡೋ, ನಾನು ಕೂಡ ನೋಡ್ತೀನಿ. ನಿನ್ನ ನಿಜವಾಗ್ಲೂ ಕೂಡ ನನ್ನ ಮಗನ ಮುಂದೆ ಬಂದು ನಿಂತ್ಕೊಳ್ಳೋ ಧೈರ್ಯ ಇಲ್ಲ ಅಂದಿದ ತಕ್ಷಣ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಲ್ಲಿ ಅಂತೂ ಫುಲ್ ಕೋಪ ಮಾಡ್ಕೊಂಡು ಬಿಡ್ತೇನೆ. ಅವಾಗ ಕಿಟ್ಟಿ ಕೂಡ ಏನಕ್ಕ ನಿಂದು ಮಾಸ್ಟರ್ ಮೈಂಡು, ಒಂದೇ ಒಂದು ಕಾಲಲ್ಲಿ ಆ ಮಾದೇವನ ಕತೆನ ಮುಗ್ಸೋಕೊಟ್ಟಿದ್ಯಾ, ಹಾಗೆ ಆ ಮಾದೇವ ಹೆಂಡ್ತಿನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಅಂತ ಮಲ್ಲಿಗೆ ವಿಷಯನ ಮುಟ್ಟಿಸ್ಬೇಕಿತ್ತು, ಅದಕ್ಕೆ ನೀನು ಈ ರೀತಿ ಮಾತಾಡಿದ್ದು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾನೆ. ನೋಡ್ತಾ ಇರು, ಹೋಗಿರೋರು ವಾಪಸ್ ಬರೋದು ಎಣವಾಗೆ ಅಂತ ಮಹೇಶ್ವರಿ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಪೂರ್ವಿ ಕೂಡ ಅಮ್ಮ ಬಾ ಇಲ್ಲಿ ಅಂತ ಕರ್ಕೊಂಡು ಬರ್ತಾಳೆ. ನೋಡ್ದ ಅಮ್ಮ ಪ್ರೇಮ ಅಣ್ಣಗೋಸ್ಕರ ಅಡುಗೆ ಮಾಡಿಕೊಂಡು ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾಳೆ. ಅದನ್ನು ಹೇಳ್ತಾ ಇರೋದನ್ನ ನಾನೇ ಕೇಳಿಸ್ಕೊಂಡೆ. ಇದೇ ರೀತಿ ಇವಳು ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಅಣ್ಣಕ್ಕೆ ತಗೊಂಡೋದ್ರೆ ಪಕ್ಕ ಅಣ್ಣ ಕೋಪನೆಲ್ಲ ಕಡಿಮೆ ಮಾಡಿಕೊಂಡು ಅವಳ ಹತ್ರ ಆಗ್ಬಿಡ್ತಾನೆ ಕಣಮ್ಮ, ಇದಕ್ಕೇನಾದರೂ ಮಾಡಬೇಕು ಅಂದಾಗ ಈ ಕಡೆ ಮಹೇಶ್ವರಿ ಕೋಪ ಮಾಡಿಕೊಂಡು ಸ್ನೇಹಗೆ ಕಾಲ್ ಮಾಡ್ತಾಳೆ. ಸ್ನೇಹ ನೀನೇನು ಮಾಡಬೇಡ, ನಿನ್ನ ಪಾಡಿಗೆ ನೀನು ಇದ್ಬಿಡು, ನನ್ನ ಮಗ ಅಂತೂ ನಿನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿದಾಗ ಅಯ್ಯೋ ಆಂಟಿ ಏನಾಯಿತು, ಯಾಕೆ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅಲ್ಲ ಸ್ನೇಹ, ಈ ಪ್ರೇಮ ಇಲ್ಲಿ ಹುಷಾರಾಗಿದ್ದ ತಕ್ಷಣ ನನ್ನ ಮಗುಗೋಸ್ಕರ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಹಾಸ್ಪಿಟಲ್ಗೆ ತೊಗೊಂಡು ಬರ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ರಾಮು ಆ ಊಟನ ತಿನ್ನಬಾರ್ದು, ಇವತ್ತು ನೀನೇ ರಾಮ್ಗೋಸ್ಕರ ಅಡುಗೆ ಮಾಡಬೇಕು, ನಿನ್ನ ಊಟನೇ ಅವನು ತಿನ್ನಬೇಕು ಅಂತ ಹೇಳಿದಾಗ ಅಯ್ಯೋ ಆಂಟಿ ಅಷ್ಟೇ ತಾನೇ, ಇವಾಗ ಎಷ್ಟೊಂದೆಲ್ಲ ವಿಡಿಯೋ ಸಿಗುತ್ತೆ, ಅದರಲ್ಲಿ ಯಾವುದೋ ಒಂದು ಚೆನ್ನಾಗಿರೋ ಅಡುಗೆನ ನಾನು ರಾಮ್ಗೋಸ್ಕರ ಮಾಡಿ ಇವತ್ತು ನನ್ನ ಊಟನೇ ತಿನ್ನಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ. ಒಟ್ಟಿನಲ್ಲಿ ಈ ಪ್ರೇಮ ಅಡುಗೆ ಮಾತ್ರ ರಾಮ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಮಹೇಶ್ವರಿ ಕೋಪ ಮಾಡ್ಕೊಂಡಾಗ ಏನೇ ಹೇಳಿ ಪ್ರೇಮಕ್ಕ, ರಾಮಣ್ಣ ಏನಾದರೂ ಇವತ್ತು ಫಿಶ್ನ ತಿಂದ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಮೇಲಿರೋ ಕೋಪ ಎಲ್ಲ ಕರಗೋಗುತ್ತೆ ಅಂತ ಹೇಳ್ತಾಳೆ. ಹೌದು ಕಣೆ, ಹೌದು ಕರಗೋಗುತ್ತೆ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಬರ್ತಾಳೆ. ನೀನೇನೇ ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳ್ತಾಳೆ. ಅದು ಅತ್ತೆ ರಾಮ್ಗೋಸ್ಕರ ಅಡುಗೆ ಮಾಡ್ತಾ ಇದ್ದೆ, ರಾಮ್ಗೆ ಫಿಶ್ ಅಂದರೆ ಇಷ್ಟ ಅಲ್ವಾ ಅಂತ ಹೇಳಿದಾಗ ಹೌದಾ ಫಿಶ್ ಕರಿ ತುಂಬ ಚೆನ್ನಾಗಿರಬೇಕು ಅಲ್ವಾ ಅಂದಾಗ ಹೌದು ಅತ್ತೆ ಅಂತ ಹೇಳ್ತಾಳೆ. ಹಾಗಿದ್ರೆ ಅದನ್ನು ತಗೊಂಡು ನೀನು ಮತ್ತು ಈ ಮನೆ ಕೆಲಸದವಳು ಇದ್ದಾಳೆ ಅಲ್ವಾ, ಇಬ್ಬರು ಕೂಡ ಕುತ್ಕೊಂಡು ತಿನ್ನಿ, ಇಬ್ಬರಿಗೂ ತಿನ್ನೋಕ್ಕಾಗಿಲ್ಲ ಅಂದರೆ ಹೊರಗಡೆ ನಾಯಿ ಇರುತ್ತೆ ಅಲ್ವಾ, ತಗೊಂಡೋಗಿ ಬಿಸಾಕಿ ಅಂತ ಹೇಳಿದಾಗ ಅತ್ತೆ ಏನು ಮಾತಾಡ್ತಾ ಇದ್ದೀರಾ, ಇದನ್ನು ರಾಮ್ಗೋಸ್ಕರ ಮಾಡಿರೋದು ಅಂತ ಹೇಳ್ತಾಳೆ. ಸಾಕು ಬಾಯಿ ಮುಚ್ಚೆ, ನನ್ನ ಮಗುಗೆ ಅಡುಗೆ ಮಾಡೋಕ್ಕೆ ನೀನು ಯಾರು ಅಂತ ಕೇಳ್ತಾಳೆ. ನಾನು ಅವನ ಹೆಂಡ್ತಿ ಅಂತ ಪ್ರೇಮ ಹೇಳಿದಾಗ ಬಾಯಲ್ಲಿ ಇನ್ನೊಂದ್ಸಲ ಹೆಂಡ್ತಿ ಅಂತ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ, ನನ್ನ ಮಗುಗೆ ಏನು ಬೇಕು, ಏನು ಅಡುಗೆ ಮಾಡಬೇಕು ಅಂತ ತಾಯಿಯಾಗಿ ನನಗೆ ತುಂಬ ಚೆನ್ನಾಗಿ ಗೊತ್ತು, ಮದುವೆ ಆಗಿ ಮನೆಗೆ ಸೊಸೆ ಆಗಿ ಬರೋ ಸ್ನೇಹ ಕೂಡ ಇದ್ದಾಳೆ, ಅಂಥದ್ರಲ್ಲಿ ನೀನು ಯಾವಳೆ ನನ್ನ ಮಗುಗೆ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪ್ರೇಮನ ಕರ್ಕೊಂಡು ಬಂದು ದೋಕ್ಬಿಡ್ತಾಳೆ. ಇನ್ನೊಂದು ಸಲ ನನ್ನ ಮಗನ ತಂಟೆಗೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಅಲ್ಲಿದ್ದ ಹೋಗ್ತಾಳೆ. ಇನ್ನು ಹಾಸ್ಪಿಟಲಲ್ಲಿ ಕನ್ನಡ ರಾಜ್ಯೋತ್ಸವ ಇರುತ್ತೆ. ರಾಮು ಅದ್ರ ಬಗ್ಗೆ ಮಾತಾಡಿಬಿಟ್ಟು ಎಲ್ಲರಿಗೂ ಕೂಡ ಅನೌನ್ಸ್ ಮಾಡ್ತಾನೆ, ನೆಕ್ಸ್ಟ್ ಬರೋ ಎಲ್ಲ ಪೇಷಂಟ್ಗೂ ಕೂಡ ಫ್ರೀ ಸರ್ಜರಿ ಮಾಡ್ತೀನಿ ಅಂತ. ಅದನ್ನು ಕೇಳಿಸ್ಕೊಂಡು ಸ್ನೇಹ ಅಲ್ಲ ಇವನೇನು ಇದನ್ನು ಹಾಸ್ಪಿಟಲ್ ಮಾಡಿದನೋ ಧರ್ಮಛತ್ರ ಮಾಡಿದನೋ, ಎಲ್ಲದಕ್ಕೂ ಫ್ರೀ ಅಂತಾನೆ ಅಂತ ಬೈತಾಳೆ. ಅದೇ ಟೈಮ್ಗೆ ಈ ಕಡೆ ಮಾದೇವ ಕಾವ್ಯ ಇಬ್ಬರು ಕೂಡ ಜೀಪಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾವ್ಯನ ನೋಡಿಬಿಟ್ಟು ಯಪ್ಪ ಇವಳ ಮುಖನ ನೋಡೋಕ್ಕಾಗ್ತಾ ಇಲ್ಲ, ನನ್ನ ಪಕ್ಕದಲ್ಲಿ ಕುತ್ಕೊಳ್ಳೋಕ್ಕೂ ಇವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇವನು ನನಗೆ ಟಾಂಗ್ ಕೊಡಬೇಕು ಅಂತಾನೆ ಮನಸ್ಸಲ್ಲೇ ಏನೋ ಮಾತಾಡ್ಕೊಳ್ತಾ ಇದ್ದೇನೆ ಅಂತ ಕಾವ್ಯ ಅಂತಿರ್ಬೇಕಾದ್ರೆ ಹೀಗೆ ಹೋಗ್ತಾ ಇದ್ರೆ ನನಗೆ ನಿದ್ದೆ ಬಂದ್ಬಿಡುತ್ತೆ ಅಂತ ಸಾಂಗ್ ಹಾಕ್ತಾನೆ.
ನೋಡಿದ್ರೆ ಕಾವ್ಯಗೆ ಆ ಸಾಂಗು ಇಷ್ಟನೇ ಆಗೋದಿಲ್ಲ. ಗೊತ್ತಿತ್ತು ಇವಳಿಗೆ ಈ ಸಾಂಗು ಇಷ್ಟ ಆಗೋದಿಲ್ಲ ಅಂತ. ನಾನೇ ಇಷ್ಟ ಇಲ್ಲ, ಇನ್ನು ನಾನು ಕೇಳೋ ಸಾಂಗ್ ನಿನಗೆ ಇಷ್ಟ ಆಗುತ್ತಾ ಅಂತ ಹೇಳ್ಬಿಟ್ಟು ಮಹಾದೇವ ಹೋಗ್ತಾ ಇರಬೇಕಾದ್ರೆ ಇವನ ಅವತಾರ ಇವನ ಸಾಂಗು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಬೈತಾಳೆ. ಇನ್ನು ನೋಡಿದರೆ ಹಿಂದ್ಗಡೆ ಮಲ್ಲಿಕಾರ್ಜುನ ಕೂಡ ಮಹಾದೇವನ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾನೆ. ಇವತ್ತು ನಿನ್ನ ಕೈ ಕತ್ತರಿಸಿನೇ ಕಾಣಲ್ಲ, ನಾನು ಮನೆಗೆ ವಾಪಸ್ ಹೋಗೋದು ಅಂತ ಕೋಪ ಮಾಡ್ಕೊಂಡಿರ್ತಾನೆ. ಸೊ ನಾಳಿನ ಸಂಚಿಕೆಯಲ್ಲಿ ಇಲ್ಲಿ ಕಾರು ಪಂಚರ್ ಆಗಿಬಿಡುತ್ತೆ. ಅದನ್ನು ರೆಡಿ ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆಯಿಂದ ಬಂದು ಮಲ್ಲಿ ಕೂಡ ಇಲ್ಲಿ ಮಹಾದೇವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೋಗ್ತಾನೆ. ಅಷ್ಟರಲ್ಲಿ ಕಾವ್ಯ ಬಂದು ಕಾಪಾಡ್ತಾಳೆ. ಆಗಿದ್ರೆ ನಿಜವಾಗ್ಲೂ ಇಲ್ಲಿದ್ದ ಕಾವ್ಯ ಮತ್ತು ಮಹಾದೇವ ಇಬ್ಬರು ಕೂಡ ಒಬ್ರಿಗೊಬ್ರು ಇಷ್ಟಪಡೋಕ್ಕೆ ಶುರು ಮಾಡ್ತಾರ ಅಂತ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.